ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಚಿತ್ರದುರ್ಗ ಎಂದ ಒಂದು ಕೋಟೆ ಆ ಕಾಲದಲ್ಲಿ ದೊಡ್ಡ ದೊಡ್ಡ ರಾಜರು ಆಳ್ವಿಕೆ ಮಾಡಿರುವುದು. ಒಂದು 40 ಪಾಳೆಯಗಾರರು ಸೇರಿ ಈ ಕೋಟೆಯನ್ನು ಕಟ್ಟಿದ್ದಾರೆ. ಇದನ್ನು ಎರಡನೇ ವಿಜಯನಗರ ಅಂತಲೇ ಹೆಸರುವಾಸಿಯಾಗಿರೋದು. ಈ ನಾಯಕರ ವಂಶದವರು ಆಳ್ವಿಕೆ ಕೆಳಗೆ 1588 ರಿಂದ 1779ವರೆಗೆ ಈ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ ನಾಯಕರವರು. ಈ ದೇಶ ಬಿಚ್ಚಕೇತಿ ಭರಮಣ್ಣ ನಾಯಕರೆಂಬವರು ಫಸ್ಟ್ ಸ್ಥಾಪನೆ ಮಾಡಿರೋರು. 30 ವರ್ಷ ಆಳ್ವಿಕೆ ಮಾಡಿರೋರು ಬಿಚ್ಚಕೇತಿ ಭರಮಣ್ಣ ನಾಯಕರೆಂಬವರು. ವಿಜಯನಗರ ಕೋಟೆ ಇದು. ಚಿತ್ರದುರ್ಗ 7 ಸುತ್ತಿನ ಕೋಟೆ ಇದು. ಇದರಿಗೆ ಎಂಟ್ರಿ ಫೀಸು 25 ರೂಪಾಯಿ. ಫಾರಿನ್ ಅವರು ಬಂದರೆ 300 ರೂಪಾಯಿ ಎಂಟ್ರಿ ಫೀಸ್ ಇದೆ. 5ರಲ್ಲಿ ಬೀರಂಗಿಯನ್ನು ತಂದು ಈ ಕೋಟೆಯನ್ನು 1779ರಲ್ಲಿ ಒಡೆಯೋಕ್ಕಾಗದೇ ಇರುವ ಗಟ್ಟಿ ಕೋಟೆ ಇದು. ನಾಯಕರ ಸಮುದಾಯದವರು 211 ವರ್ಷ ಕಟ್ಟಿದ್ದು. 40 ಪಾಳೆಯಗಾರರು ಸೇರಿ ಕಟ್ಟಿದ ಕೋಟೆ ಇದು. ಇದಕ್ಕೆ 2500 ಎಕರೆ ಜಮೀನಲ್ಲಿ ಈ ಕೋಟೆಯನ್ನು ಕಟ್ಟಿದ್ದಾರೆ. 15ನೇ ಶತಮಾನದಲ್ಲಿ ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಓಬಮ್ಮ ಎಂಬ ಒಂದು ಕಾವಲುಗಾರ ಹೆಂಡತಿ 5ರಲ್ಲಿ ಸೈನ್ಯದವರು ಬಂದು ಈ ಕೋಟೆಯನ್ನು ಮುತ್ತಿಗೆ ಇಡುವಾಗ ಒಂದು 20-30 ಜನರನ್ನು ಕೊಂದು ವೀರ ಮಾತೆಯಾಗಿ ಆಗಿದ್ದಾಳೆ. ಈ ಕೋಟೆ ಕಟ್ಟಿರುವ ರಾಜರಿಗೆಲ್ಲ ಇಲ್ಲದೆ ಇರುವ ಮರ್ಯಾದೆ ಅವ್ರಿಗೆ ಮಾತ್ರ ಬಂತು. ಈಗ ಈ ಕೋಟೆ ಕಟ್ಟಿರುವರು ಬಿಚ್ಚಕೇತಿ ಭರಮಣ್ಣ ನಾಯಕರೆಂಬವರು 30 ವರ್ಷ ಆಳ್ವಿಕೆ ಮಾಡಿದ್ದಾರೆ. 1689ರಿಂದ 1729ವರೆಗೆ ಬಿಚ್ಚಕೇತಿ ಭರಮಣ್ಣ ನಾಯಕರವರು 30 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಮುರುಘಾ ಮಠವನ್ನು ಬಿಚ್ಚಕೇತಿ ಭರಮಣ್ಣ ನಾಯಕರವರೇ ಕಟ್ಟಿಕೊಟ್ಟಿರೋದು. ಬಿಚ್ಚಕೇತಿ ಭರಮಣ್ಣ ನಾಯಕರ ಮಗನಾದ ಹೆಬ್ಬುಲಿ ಈರೆ ಮಧುಗೆರೆ ನಾಯಕ ಎಂಬವರ 1721ರಿಂದ 1749ವರೆಗೆ ಈ ದೇಶವನ್ನು ಆಳ್ವಿಕೆ ಮಾಡಿರೋದೆ. ಅವರು ಮಾಯಕೊಂಡ ಎಂಬ ದೇಶದ ಪಾಳೆಯಗಾರ ಸೋಮಶೇಖರ ಪಾಳೆಯಗಾರ ಎಂಬವರ ಜೊತೆ ಯುದ್ಧ ಮಾಡಿ ಮರಣ ಹೊಂದಿದ್ದಾರೆ. ಅವರದ್ದು ಬೂದಿಯನ್ನು ತಂದು ಸಮಾಧಿ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ. 1779ರಲ್ಲಿ 5ರಲ್ಲಿ ಮಧುಗೆರೆ ನಾಯಕರ ಮೇಲೆ ಅವರ ಅರೆಸ್ಟ್ ಮಾಡಿ ಶ್ರೀರಂಗಪಟ್ಟಣದಲ್ಲಿ ಇಟ್ಟಿರ್ತಾನೆ. ಆವಾಗ ಬಂಗಾರಮ್ಮ ನಾಗಕೇತಿ, ಪದ್ಮಮ್ಮ ನಾಗೇತಿ ಎಂಬ ಇಬ್ಬರು ಮನೆಯವರಾಗಿರುತ್ತೆ. ಅವ್ರಿಗೆ ಕೊಟ್ಟ ಟಾರ್ಚರಿಗೆ ಅವರು ದೊಡ್ಡ ಕುಡಿಯನೂರಲ್ಲಿ ಬಿದ್ದು ಮರಣ ಹೊಂದಿರ್ತಾರೆ. ಅವರು ಮರಣ ಹೊಂದಿದ ಮೇಲೆ ಇರುವ ಪದ್ಮಮ್ಮ ಬಂಗಾರಮ್ಮ ನಾಗಕೇತಿ ಅಕ್ಕ ಹೊಂಡ ಕೆಳಗಿರುವಲ್ಲಿ
ಪದ್ಮಮ್ಮ ನಾಗೇತಿ ಬಿದ್ದಿರೋದಕ್ಕೆ ತಂಗೆ ಹೊಂಡ ಅಂತ ಹೆಸರಾಯಿತು. ಓಬಮ್ಮ ಬಳ್ಳಾರಿ ಜಿಲ್ಲೆ ಮೂಡಿಗೆ ತಾಲೂಕೆ ಕೂಡೆಕೋಟೆ ತವರು ಮನೆಯಾಗಿರುತ್ತೆ. ಈ ಸಮಾಧಿಯನ್ನು ಅವರು ಹುಟ್ಟಿದ ಮನೆಯವರು ಬಂದು ಆಗಸ್ಟ್ ತಿಂಗಳಲ್ಲಿ ಅವರಿಗೆ ನಮನ ಸಲ್ಲಿಬಿಟ್ಟು ಹೋಗ್ತಾರಂತೆ. ತವರು ಮನೆಯವರು, ಗಂಡ ಮನೆಯವರಲ್ಲ. ಓಬಮ್ಮ ಎಂಬವಳು ಒಂದು ಕಾವಲುಗಾರನೆತ್ತಿ ಅವನು ಊಟ ಮಾಡುವಾಗ ನೀರು ತಗೊಂಡು ಬರೋಕ್ಕೆ ಹೋಗಿ ಅಲ್ಲಿಂದ ಬರುವಾಗ ಯಾವುದೋ ಸದ್ದು ಕೇಳುತ್ತೆ ಅಂತ ಬಂದು ನೋಡ್ತಾಳೆ. ಆವಾಗ ಈ ಹೈದರಾಲಿ ಸೈನ್ಯವರು ಹಿಂದೆ ಬಾಗಿಲಿಂದ ಬರ್ತಾ ಇರ್ತಾರೆ. ಅವರನ್ನು ಅವ್ರನ್ನ ಹೆಂಗೆ ಹೊಡೆಯೋದು ಅಂತ ಕಾಯ್ಕೊಂಡಿರುವಾಗ ಅಲ್ಲಿ ಭತ್ತ ಹೊಡೆಯುವ ಒಣಕೆ ಎಂಬ ಕೋಲಿರುತ್ತೆ. ಅದನ್ನು ತಗೊಂಡು ಒಂದು 30-40 ಜನರನ್ನು ಸಾಯಿದಿರ್ತಾಳೆ. ಅದಕ್ಕೆ ಅವಳು ಗಂಡ ಬಂದ ಮೇಲೆ ಅವನಿಗೆ ಹೇಳ್ತಾನೆ, ಈ ಥರ ಸೈನ್ಯದವರು ಬಂದಿದ್ದಾರೆ, ಅದನ್ನು ಊದಿ ನಮ್ಮ ಸೈನ್ಯದವರವ್ರನ್ನ ಕರೆಯೋದಿಲ್ಲಿಗೆ ಅಂತ. ಆವಾಗ ಅವ್ರನ್ನ ಕರೆದು ದೊಡ್ಡ ಇದು ನಡೆಯುತ್ತೆ. ಅವನು ಹೈದರಾಲಿ ತುಂಬ ಟೈಮಲ್ಲಿ ಬಂದು ತುಂಬ ದಿನ ಟಾರ್ಚರ್ ಕೊಡ್ತಾ ಇರ್ತಾನೆ. ಕಡೆಗೆ ಅವನ್ನ ಬಂಧನ ಮಾಡಿದ್ದಾಯಿತು. ಬಂಧನ ಮಾಡಿ ಅವನ್ನ ಕರ್ಕೊಂಡು ಹೋಗಿ ಶ್ರೀರಂಗಪಟ್ಟಣದಲ್ಲಿ ಇಡ್ತಾರೆ. ಮದಕರಿ ನಾಯಕರಿಗೆ 2 ಹೆಂಡತಿಯರು, ಬಂಗಾರಮ್ಮ ನಾಗೇತಿ, ಪದ್ಮಮ್ಮ ನಾಗೇತಿ ಅಂತ. ಅವ್ರ ಮನೆ ಹೆಸರು ಅದು ನಾಗೇತಿ ಅಂತ. ಅದನ್ನು ಇಟ್ಟು ಇವರಿಗೆ ಟಾರ್ಚರ್ ತಾಳದೆ ಅವಳು ಸೂಸೈಡ್ ಮಾಡಿಕೊಂಡಿರ್ತಾರೆ ಅವರಿಬ್ಬರೂ. ಅದು 1779 ಇವರು ನಮ್ಮ ಮದಕರಿ ನಾಯಕರ ಆಳಿಗೆ ಮುಗಿದು ಹೈದರಾಲಿ ಆಳಿಗೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡ್ತಾ ಇರೋದು ದೊಡ್ಡದಾದ ಎಣ್ಣೆ ಸಂಕಲನ ಮಾಡುವ ಟ್ಯಾಂಕ್ ಇದು. ಆ ಟ್ಯಾಂಕ್ ಕಾವಲು ಮಾಡುವವರು ಇರುವ ಕೊಗೆ ಅಲ್ಲಿರುತ್ತೆ. ಈ ಕೋಟೆ ಒಳಗೆ ಹೋಗ್ಬೇಕಂದ್ರೆ ನೇರಾಗಿ ಹೋಗೋಕ್ಕಾಗಲ್ಲ. ಒಂಥರ ನಾಗರಾವು ಥರ ಇರುತ್ತೆ. ಯಾವುದು ಡಮ್ಮಿ ಬಾಗಿಲು ಜಾಸ್ತಿ ಇರುತ್ತೆ. ನಮ್ಮ ಮನೆಯೆಲ್ಲ ಒಂದು 3/4 ಅಡಿ ಇರುತ್ತೆ. ಆದಿ ಕಾಲದಲ್ಲಿ 1.5 ಅಡಿ ಗೋಡೆ ಇರುತ್ತೆ. ಇವ್ರದ್ದು ಕೋಟೆ ಬಂದು 8 ಅಡಿ 9 ಅಡಿ 10 ಅಡಿ ಲಾಂಗ್ ಇರುತ್ತೆ. 2 ಸೈಡಲ್ಲೂ ಕಲ್ಲು ಹಾಕಿ ಸೆಂಟ್ರಲ್ಲಿ ಮಣ್ಣು ಹಾಕಿ ಇರ್ತಾರೆ. ಈ ಬೀರಂಗಿ ಹೊಡೆದ್ರೂ ಈ ಕೋಟೆನ ಹೊಡೆದು ಉರ್ಲಿಕ್ಕಾಗಲ್ಲ. ಬೆಟ್ಟದ ಮೇಲೆ ಬರೋ ನೀರನ್ನು ಸಂಗ್ರಹ ಮಾಡೋಕ್ಕೆ ಇದು ನೋಡಿ, ಅಲ್ಲಿರುವ ತೂತು. ಆ ತೂತಲ್ಲಿ ಬಂದಿರುವ ನೀರು ಎಲ್ಲ ಸ್ಟಾರ್ಟಿಂಗಲ್ಲಿ ನಾವು ನೋಡಿದಾಗ ಒಂದು ಬಾವಿ ಇತ್ತಲ್ಲ, ಆ ಬಾವಿಯಲ್ಲಿ ಸಂಗ್ರಹ ಮಾಡಿ ಅದನ್ನೇ ಕುಡಿಯೋ ನೀರಾಗಿ ಮಾಡ್ತಿರ್ತಾರೆ. ನೋಡಿ, ಇದು ಒಂದು ದಾರಿ. ಆ ಕಾಲದಲ್ಲಿ ದಿನ ಈ ಕೋಟೆ ಮೇಲೆ ಹೆಂಗೆ ಹತ್ತು ಬಂದರೋ ಗೊತ್ತಿಲ್ಲ. ನಾವಲ್ತ ಸ್ವಲ್ಪ ದೂರಕ್ಕೆ ನಮಗೆಲ್ಲ ಸಾಕಾಗ್ಬಿಡ್ತು. ಇವರು ನೋಡಿ, ಇವರು ಇಲ್ಲಿ ಈ ಬಂಡೆಗಳು ಇಟ್ಕೊಂಡು ಮೇಲೆ ಹತ್ತೋವರ ಒಬ್ಬ ಕೆಲಸಗಾರ ಇಲ್ಲೇ ಇರ್ತಾನೆ. ಅವನು
ಎಲ್ಲೇ ಇರ್ತಾರೆ ಇವರು, ನೆಟ್ಟಾಗಿ ಎತ್ಬೋದು ಅವರು. ಇದು ಅರ್ಧ ಕಲ್ಲು, ಅರ್ಧ ಇದು ಗಾರೆಯಲ್ಲಿ ಕಟ್ಟಿದ್ದಾರೆ. ಅರ್ಧ ನಮ್ಮವರು ಸ್ಟೈಲಲ್ಲಿ, ಇನ್ನೂ ಅರ್ಧ ಮುಸಲ್ಮಾನರ ಸ್ಟೈಲಲ್ಲಿ ಕಟ್ಟಿರ್ತಾರೆ. ನೋಡಿ, ಇಲ್ಲಿ ಬಾಗಿಲುಗಳು ಬೀರುವಲ್ಲಿ ಇರುವಾಗ ಈ ಥರ ಇರುತ್ತೆ. ಮೇಲೆ ಒಂದು ತೂತು ಇರುತ್ತಲ್ಲ, ಅದರಲ್ಲಿ ಅದೇ ಕೀಲು ಅದಕ್ಕೆ. ಕೆಲವು ಈ ಕಾಲದಲ್ಲಿ ನಮ್ಮ ಗೌರ್ಮೆಂಟ್ ಮಾಡಿರುವ ದಾರಿ ಇದು. ಆ ಕಾಲದಲ್ಲಿ ಮಣ್ಣಿರುತ್ತೆ, ಕುದುರೆ ಆನೆ ಹೋಗೋ ಥರ ದಾರಿ ಇದ್ದಿತ್ತು. ಇವಾಗ ಈ ಥರ ಇದೆ. ಸುಮಾರು ಓಬಮ್ಮ ಗುಟ್ಟೆಗೆ ಹೋಗ್ಬೇಕಂದ್ರೆ ಸುಮಾರು ಒಂದು 2ರಿಂದ 3 ಕಿಲೋಮೀಟ್ರ್ ಹೋಗುತ್ತೆ. ಹೋಗಿ ಬರಬೇಕು. ಈ ಬೆಟ್ಟೆಯಲ್ಲಿ ಗಣೇಶನ ವಿಗ್ರಹ ಮಾಡಿರ್ತಾರೆ. ಇದು ಬಂದು ಕರಡಿ ಕೂಡ, ಎಕ್ಸಸೈಸ್ ಮಾಡುವುದು ಕರಡಿ ಕೂಡ ಅದು. ಆ ಸೊಂದಲ್ಲಿ ಹೋಗುವ ಅಷ್ಟು ಇರಬೇಕು ಸೈನ್ಯಗಾರ, ಅದು ಲಿಮಿಟ್ ಅವ್ರಿಗೆ. ಕೋಟೆ ಹಿಂಗಿದೆ ನೋಡಿ. ಆ ಕಲ್ಲುಗಳೆಲ್ಲ ಆ ಕಾಲದಲ್ಲಿ ಹೆಂಗೆ ಎತ್ತು ಕೂರಿಸಿರ್ತಾರೆ ಗೊತ್ತಿಲ್ಲ. ಅಲ್ಲಿ ಬೆಟ್ಟದಲ್ಲಿ ಇರುವ ಕಲ್ಲನ್ನೇ ಇಲ್ಲಿ ಈ ಥರ ಮಾಡಿರೋದು. ಎದುರುಗಡೆ ಇರೋದು ಒಂದು ಕೋಟೆ. ಕಲ್ಲುಗಳಲ್ಲಿ ಕೋಟೆ ಮಾಡಿದ್ದಾರೆ. ಪ್ಯಾಲೇಸ್ ಎಲ್ಲ ಮಣ್ಣಲ್ಲಿ ಮಾಡಿರ್ತಾರೆ. ಮಣ್ಣಲ್ಲಿ ಮಾಡಿರೋದು ಕೆಲವು ಗಾರೆ ಮತ್ತು ಜಾದಿಕಾಯಿ, ಮಾಸಿಕಾಯಿ ಅಂತ, ತೇನು, ಕೆಲವು ಬಂಕೆಯನ್ನು ಎಲ್ಲ ಹಾಕಿ. ಇದು ನೋಡಿ, ಇದು ಹೋಳಿಗೆ ಹೊಂಡ ಅಂತೆ. ಈಗ ಕಾಮನ್ ಪಂಡಿಗೆ ಹಬ್ಬ ಬಂದ ಮೇಲೆ ನಾವು ಕಲರ್ ಹಚ್ಕೊಳ್ತೀವಿ ಅಲ್ಲ, ಇದರಲ್ಲಿ ಕಲರ್ ಹಚ್ಬಿಟ್ಟು ಸೈನ್ಯರು, ರಾಜರು ಎಲ್ಲ ಆಡೋ ಹೊಂಡೆ ಅಂತ. ಓಕಲೆ ಹೊಂಡ ಅಂತೆ, ಓಕಲೆ ಹೊಂಡ. ಈಗ ಎದುರಲ್ಲಿ ಇರೋದು ಇವಾಗ ಕ್ಯಾಂಟೀನ್ ಅಂತೆ. ಆ ಕಾಲದಲ್ಲಿ ಈ ದೇವಸ್ಥಾನ ಪೂಜಾರರು ಮನೆ ಅಂತೆ ಅದು. ಇದು ನೋಡಿ, ಈ ಗೋಡೆ ಮಣ್ಣಲ್ಲಿ ಆಗಿರೋದು. ಎಲ್ಲ ಮುಕ್ಕಾಲು ಭಾಗ ಆಗಿದೆ, ಹೋಗ್ಬಿಟ್ಟಿದೆ, ಇನ್ನೂ ಸ್ವಲ್ಪ ಇದೆ. ಇವಾಗಲೂ ಇಷ್ಟು ಸ್ಟ್ರಾಂಗಾಗಿ ಇರುತ್ತೆ ನೋಡಿ. ಹತ್ರ ಒಂದು 400-500 ವರ್ಷದಿಂದ ಹಂಗೆ ಇರುತ್ತೆ. ಕಲ್ಲಲ್ಲಿ ಕೋಟೆ, ಮಣ್ಣಲ್ಲಿ ರಾಜರ ಮನೆ. ಈ ಕೋಟೆ ಒಳಗೆ ಸುಮಾರು 10-12 ದೇವಸ್ಥಾನಗಳು ಇದೆ. ಈಶ್ವರ ಮತ್ತು ಅಮ್ಮವಾರು, ಗಣೇಶ ಅಂತ, ಆಂಜನೇಯ ಅಂತ. ಇದು ನೋಡಿ, ಇದು ದೂರ ಇರುವ ಚಿತ್ರದುರ್ಗ ಊರು ಕಾಣ್ತಾ ಇದೆ. ಈ ಕೋಟದ ಮೇಲೆ ಇರುವ ಒಂದು ಜಾಗದಲ್ಲಿಂದ ನೋಡಿದ್ರೆ
ದೂರ ಒಂದು ಹತ್ರದ್ದು ಒಂದು 15-20 ಕಿಲೋಮೀಟ್ರ್ ಆ ಕಡೆಯಿಂದ ಇವನು ಆಪೋಸಿಟ್ ಇದ್ದವ್ರು ಯಾರಾವುದು ಬಂದ್ರೂ ಕಾಣೆ ಹಂಗೆ ಒಂದು ಕೋಟೆ ಮதிಲಿರುತ್ತೆ. ಆ ಕಾಲದಲ್ಲಿ ಯಾನೆ ಕುದುರೆ ಸೈನ್ಯ ಬರುತ್ತೆ. ಆವಾಗ ದೂರದಿಂದ ನೋಡಿದ್ರೇ ಆ ಧೂಳು ಬರ್ತಾ ಇರೋದು ನೋಡಿ ಅವನು ಕಾವಲುಗಾರ ಆ ಪೀಪಿ ಅಂತ ಊದಿದ್ರೆ ರಾಜರು ಹುಷಾರಾಗುತ್ತಾರೆ. ಆವಾಗ ಗೇಟು ಡೋರ್ ಎಲ್ಲ ಮುಚ್ಚುತ್ತಾರೆ. ಆ ಡೋರು ಒಂಥರ ನಾಗರ ಹಾವು ಥರ ಇರೋಕ್ಕೆ ಅದು ದೊಡ್ಡ ದೊಡ್ಡ ಮರ ತಂದು ಅದನ್ನು ಹೊಡಿಯೋಕ್ಕಾಗಲ್ಲ. ಆ ಲಾಸ್ಟ್ ಬೆಟ್ಟದ ಮೇಲೆ ಒಂದು ಕಾವಲುಗಾರ ಇರೋಕ್ಕೆ ಒಂದು ಸೈನ್ಯ ಇರುತ್ತೆ, ಮದಿಲು. ಈಗ ನೋಡ್ತಾ ಇರೋದು ಇದು ಅಕ್ಕನ ಹೊಂಡ, ಕೆಳಗೆ ಇರೋದು ತಂಗೆಯವರ ಹೊಂಡ. ಅಕ್ಕನ ಹೊಂಡದಲ್ಲಿ ಆ ಕಾಲದಲ್ಲಿ ದೊಡ್ಡ ಹೊಂಡ ಚಿಕ್ಕ ಹೊಂಡ ಅಂತ ಇತ್ತು. ಈಗ ಓಬಾಮ ಅವನು ಗಂಡಕ್ಕೆ ನೀರು ತಗೊಂಡು ಹೊರಗೆ ಬರೋಕ್ಕೆ ಇಲ್ಲೇ ಬರಬೇಕಾಯ್ತು. ಈ ಮುಸ್ಲಿಮ್ ಅವ್ರ ಟಾರ್ಚರ್ ತಾಳಲಾರೆ ಈ ಮೇಲೆ ಇರುವ ಹೊಂಡದಲ್ಲಿ ಅಕ್ಕನೂ, ಕೆಳಗೆ ಇರುವ ಹೊಂಡದಲ್ಲಿ ತಂಗಿನೂ ಬಿದ್ದು ಸತ್ತಿರ್ತಾರೆ. ಅದಕ್ಕೆ ಆ ಕಾಲದಿಂದ ಈ ಕಡೆ 1779 ಈ ಕಡೆ ಅಕ್ಕ ಹೊಂಡ ತಂಗಿ ಹೊಂಡ ಅಂತ ಆಗಿರೋದು. ಬರೋವರೆಲ್ಲ ಬಂದು ಓಬಮ್ಮ ಗುಟ್ಟನ್ನು ನೋಡ್ತಾರೆ ತಪ್ಪ. ಇದು ರಾಜರು ಎಂಥ ರಾಜರು ಬಂದರು ಹೋದರು ಅಂತ ಅವ್ರಿಗೆ ಏನೂ ಗೊತ್ತಿರಲ್ಲ. ಯಾರಾದರೂ ಬರಲಿ, ಓಬಮ್ಮ ಗುಡ್ಡೆ ಎಲ್ಲಿರುತ್ತೆ, ಓಬಮ್ಮ ಗುಡ್ಡೆ ಎಲ್ಲಿರುತ್ತೆ. ಓಬಮ್ಮ ಒಂದು ಸಾಧಾರಣ ಕಾವಲುಗಾರನ ಹೆಂಡತಿ. ಸೈನ್ಯವೂ ಇಲ್ಲ, ಅವನು ಕಾವಲುಗಾರನ ಹೆಂಡತಿ ಅವನು. ಈಗ ಓಬಮ್ಮನ ಮನೆ ಹೆಂಗಿತ್ತು ಅಂತ ತೋರಿಸ್ತೀನಿ ರೀ. ಇದು ಓಬಮ್ಮನವರ ಸಮಾಧಿ. ಆಗಸ್ಟ್ ತಿಂಗಳಲ್ಲಿ ಬಂದು ಅವ್ರ ತವರು ಮನೆಯವರು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ. ಇದು ಓಬಮ್ಮನ ಸಮಾಧಿ. ಇದು ಕೆಲವು ವರ್ಷದ ಮುಂದೆ ಸುಮ್ಮನೆ ಇತ್ತು, ಈಗ ಗೌರ್ಮೆಂಟ್ ಈ ಥರ ಮಾಡಿದ್ದಾರೆ. ರಾಜರೇನು ಅವರು ಮಾಡಿಲ್ಲ. ಈಗ ಅಕ್ಕನ ಹೊಂಡ ತಂಗಿ ಹೊಂಡೆಯಿಂದ ಇಲ್ಲಿ ಒಂದು ನೀರು ಬರುತ್ತೆ. ಎಷ್ಟು ಬಿಸಿಲಿರುತ್ತೋ ಅಷ್ಟು ತಣ್ಣವಾಗಿರುತ್ತಂತ ಇಲ್ಲಿ. ತುಂಬ ಟೇಸ್ಟ್ ಆದ ನೀರು ಅಂತ ಹೇಳ್ತಾರೆ. ಇಲ್ಲಿ ಮಕ್ಕಳೆಲ್ಲ ಬಂದು ಜನರು ಅದನ್ನು ಕುಡಿದು ನೋಡಿಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಬೆಟ್ಟ ಮೇಲೆ ಹತ್ತಿ ಹೋಗ್ಬೋದು, ಅದು ಅವರವರ ಇಷ್ಟ. ಆದರೆ ಅವ್ರಿಗೆ ಜನರಿಗೆ ಏನಾನ ಆದರೆ ಅದಕ್ಕೆ ಗೌರ್ಮೆಂಟ್ ಜವಾಬ್ದಾರಿ ಇರಲ್ಲ. ಓಬಮ್ಮನ ಗುಟ್ಟೆವರೆಗೆ ಕಾವಲುಗಾರ ಕಾಯ್ಕೊಂಡಿರ್ತಾರೆ. ನೋಡಿ, ದೂರ ಇರುವ ಸೊಂದು ಅದರಲ್ಲಿಂದ ಇವರು ಇದರಲ್ಲಿ ಸೈನಿಕರು ಬಂದಿರೋದು. ಇಲ್ಲಿ ಆಂಜನೇಯನ ವಿಗ್ರಹ ಇದೆ. ಅದು ವಸಿಷ್ಠ ಮಹರ್ಷಿ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ.
ಈಗ ನಾವು ಓಬಮ್ಮ ಅವರ ಮನೆಗೆ ಹೋಗೋಣ. ಅದು ಒಂದು 30-40 ಮನೆಯಲ್ಲ, ಚಿಕ್ಕದಾದ ಒಂದು ಸಂದು, ಕಲ್ಲು ಕೆಳಗೆ ಒಂದು ಕೊಗೆ ಥರ ಇರುತ್ತೆ. ಅದರಲ್ಲಿ ಅವರು ಇರಬೇಕು. ನೀರು ಡೈರೆಕ್ಟಾಗಿ ಒಳಗೆ ಬರಬಾರ್ದು ಅಂತ ಬಂಡೆಯನ್ನು ಅಗೆದು ಒಂದು ಥರ ಲೈನ್ ಥರ ಇರುತ್ತಾರೆ. ಅದು ಬರೋ ನೀರು ಕೆಳಗೆ ಇಲ್ಲೇ ಬೀಳಬೇಕು ಅಂತ. ಇದು ಓಬಮ್ಮನ ಮನೆ. ಇಲ್ಲಿ ಅವರು ಮಲಗೋದು, ತಿನ್ನೋದು ಎಲ್ಲ. ನೋಡಿ ಅವರ ಮನೆ. ಇಲ್ಲೇ ಅವರು ಮಲಗೋದು, ಇಲ್ಲೇ ಅವರು ತಿನ್ನೋದು. ಇಷ್ಟು ಮನೆ. ಜಾಗದಲ್ಲಿ ಅವರು ಇಲ್ಲೇ ಇರಬೇಕು. ಚಿತ್ರದುರ್ಗ ಒಂದು ಮೈಲುಗಲ್ಲು ಅಂತೆ. ಈಗ ಓಬಮ್ಮ ಮನೆಯಿಂದ ಆಚೆ ಹೋಗೋಣ. ಈಗ ನೋಡಿ, ಈ ಸಂದಿಂದ ಓಬಮ್ಮ ಅವ್ರನ್ನ ಹೊಡೆದು ಉರುಳಿಸಿರುವ ಜಾಗ ಇದು. ನೋಡಿ ಸಂದು. ಈಗ ಅದು ನೋಡಿ, ಇದೆ ಅವರು ಭತ್ತ ಹೊಡೆಯುವ ಒಂದು ರೋಲು ಕಲ್ಲು. ಒನಕೆ ಅಲ್ಲಿಂದ ತಗೊಂಡು ಹೋಗಿ ಜನರನ್ನು ಹೊಡೆದು ಉರುಳಿಸಿದ ಅದು ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗ ಕಥೆ ಹೇಳ್ಬೇಕು ಅಂತ ಅಂತು. ಈಗ ಅದು ಹೇಳಿದಾಯಿತು. ಓಬಮ್ಮ ಅವರ ಮಲೆ ಮತ್ತು ಸಮಾಧಿಯನ್ನು ತೋರಿಸಿದ್ದಾಯಿತು. ಈಗ ನಾವು ಮನೆಗೆ ಹೋಗೋಣ. ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ ಇಲ್ಲಿ. ಕೆಲವರು ಗಲೀಜು ಮಾಡ್ತಾರೆ, ಬಾಟ್ಲು ಎಲ್ಲ ಎಸೀತಾರೆ ಇಲ್ಲಿ. ಎರಡು ಜಾಗದಲ್ಲಿ ಬಾತ್ರೂಮ್, ಟಾಯ್ಲೆಟ್ ಇದೆ. ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೋಬೇಕು. ಕೆಲವು ಲವರ್ಸ್ಗಳು ಇಲ್ಲಿ ಗಲೀಜು ಮಾಡ್ತಾರೆ. ಕೋಟೆಯಿಂದ ನೀರು ಆಚೆ ಬರೋಕ್ಕೆ ತೂತು. ಅಲ್ಲಲ್ಲಿ ಮಾರ್ಗಸೂಚಿಗಳು ಇರುತ್ತೆ, ಅದನ್ನು ನೋಡಿಕೊಂಡು ಓದಿ ಹೋಗ್ಬೋದು. ಇಲ್ಲಿ ಹತ್ರ ಟಾಯ್ಲೆಟು ಇದೆ. ಅದು ನೋಡಿ, ಅದು ಟಾಯ್ಲೆಟ್, ಬಾತ್ರೂಮ್. ಇದು ಇಂಚಸ್, ಡೋರು ಬಾಗಿಲಕ್ಕೆ ಇಂಚಸ್ ಇದು ಕಲ್ಲಲ್ಲೇ.
ಅಲ್ಲಲ್ಲಿ ಆ ದಾರಕ್ಕೆ ಗುರುತುಗಳಿರುತ್ತೆ. ಇದು ಆನೆ ಕುಡಿಯುವ ನೀರಿಗೆ ಒಂದೇ ಕಲ್ಲಲ್ಲಿ ಒಂದು ತೊಟ್ಟಿ. ಇದು ಆನೆ ನೀರು ಕುಡಿಯುವ ತೊಟ್ಟಿ. ಆಯಿತು, ಇನ್ನು ಆಚೆ ಹೋಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.